ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಆಗಿರುವಂತಹ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಗೋವಿಂದರಾಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ಬಾರಿ ಅಂದ್ರೆ ಒಂದು ಸರಿ ಸೋಮಣ್ಣ ಮತ್ತೊಂದು ಸರಿ ಪ್ರಿಯಾಕೃಷ್ಣ ಈ ರೀತಿಯಾಗಿ ಹಾವು ಏಣಿ ಆಟದಲ್ಲಿ ಒಟ್ಟು 2 ಬಾರಿ ಪ್ರಿಯಾಕೃಷ್ಣ ಗೆಲುವನ್ನು ಸಾಧಿಸಿದ್ದಾರೆ. ಪ್ರಿಯಾಕೃಷ್ಣ ಅವರು ಈ ಒಂದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 20 ತಿಂಗಳಿಂದ ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ, ಜನರ ಅಹವಾಲನ್ನು ಸ್ವೀಕಾರ ಮಾಡ್ತಾರ, ಜನರ ಕಷ್ಟಗಳಿಗೆ ಸಹಕಾರವನ್ನು ಕೊಡ್ತಾರ, ರಾಜ್ಯ ಸರ್ಕಾರ ಕೊಡುವಂತಹ ಯೋಜನೆಗಳನ್ನ ತನ್ನ ಕ್ಷೇತ್ರದಲ್ಲಿ ತೆಗೆದುಕೊಂಡು ಬಂದಿದ್ದಾರ ಅಂತ ನೇರವಾಗಿ ಜನರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡ್ಕೊಂಡ್ ಬರೋಣ ಬನ್ನಿ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ? ಡೆವಲಪ್ಮೆಂಟ್ ಆಯ್ತಾ ಇದೆ, ನಿಧಾನಕ್ಕೆ ಮಾಡ್ತಾ ಇದ್ದಾರೆ. ಲಾಸ್ಟ್ 20 ತಿಂಗಳಿಂದ ಹೆಂಗಾಗ್ತಿದೆ? 20 ತಿಂಗಳಿಂದ ಅಷ್ಟೇ. ಅವರು ಯಾವ ಇದಕ್ಕೂ ಅಂತ ತೊಂದರೆ ಕೊಡೋರು ಅಂತವ್ರಲ್ಲ, ಅವ್ರದೊಂಥರ ಆನೆ ತುಕ ಆಯ್ತಾರೆ. ಸಿಗ್ತಾರ ಜನರಿಗೆ? ಸಿಗ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ, ಬಡವ್ರ ಬಗ್ಗೆ ಆಯ್ತಾರೆ. 10 ನಂಬರ್ಗೆ ಎಷ್ಟು ನಂಬರ್ ಕೊಡ್ತೀರಾ? ಒಂದು 6 ಕೊಡ್ಬೋದು. ನೀವು ಹೇಳಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಪ್ರಿಯಾಕೃಷ್ಣ. ಲಾಸ್ಟ್ 20 ತಿಂಗಳಿಂದ ಏನೇನು ಕೆಲಸ ಮಾಡೋರು ಅದನ್ನು ಹೇಳಿ ಸರ್. ನೋಡ್ತಾ ಇದ್ದಾರೆ ಏರಿಯಾದಲ್ಲಿ ಹೋಗಿ ನೀವು ಒಂದ್ಸಲ ಒಳಗಡೆ ಬೀಟ್ ಹೊಡೆದು ನೋಡಿ ಏನೇನು ಕೆಲಸ ಮಾಡ್ತಾರೆ ಏನೇನಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಒಳಗಡೆ ಊರೊಳಗಡೆ ಎಲ್ಲ ಚೆನ್ನಾಗಿ ಕೆಲಸಗಳನ್ನಾಗಿದೆ, ಈಚೆ ಕಡೆನೂ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಟೆಲಿಫೋನ್ ಎಸೇಜು ವೀರೇಶ್ ಶೆಟ್ ಹಾಕಿ ಸರ್, ಆ ಕಡೆ ಎಲ್ಲ ನೋಡಿ ಸರ್. ಬಾತ್ರೂಮ್ದು ಚೇಂಬರ್ಸ್ಗಳು ಎಲ್ಲ ಹೊಸ ಹೊಸ ಕೆಲಸಗಳು ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಸರ್. ಅವ್ನು ಏನಿದೆ ಇಂಥ ಏನನ್ನ ಇದ್ರು ಕೊರತೆ ಇದ್ರು ಏನಿದೆ ಇದ್ರು ಇಮಿಡಿಯೆಂಟ್ಲಿಯಾಗಿ ಅವರು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ಕೆಲಸ ಇಂಥ ತೊಂದರೆ ಆಗೈತಂದ್ರೆ ಇಮಿಡಿಯೆಂಟ್ಲಿ ಕೆಲಸ ರೆಡಿ ಮಾಡ್ಕೊಡ್ತಾರೆ. ಇದೆಲ್ಲ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ಬೇರೆಯವ್ರಿಗೆಲ್ಲ ಹೇಳಿ ಇದನ್ನು ಮಾಡಿಸ್ಕೊಡ್ತಾರೆ ಸರ್ ಕೆಲಸ. ಯಾವುದಕ್ಕೂ ಇದುವರೆಗೂ ಏರಿಯಾದೊಳಗಡೆ ಯಾವುದೂ ಸಮಸ್ಯೆ ಇಲ್ಲ. ನಾವು ಒಬ್ಬ ಕಾಂಗ್ರೆಸ್ ಲೀಡರ್ಗಳಾಗಿ ನಾನು ಇದಾಗಿ ಖುದ್ದಾಗಿ ಸಾರ್ವಜನಿಕವಾಗಿ ನಾನೇ ಹೇಳ್ತಾ ಇದ್ದೀನಿ, ಇದುವರೆಗೂ ಯಾವ ಕೊರತೆನಿಲ್ಲ. ಊರು ಅಡಗಿರೋದು ಸರ್ 10ಕ್ಕೆ 9 ಕೊಟ್ಟೆ ಕೊಡ್ತೀವಿ ಸರ್. ಯಾಕಂದರೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಎದುರುಗಡೆ ಹೇಳ್ಬಿಡ್ತೀವಿ ಸರ್, ಇಂಥ ಮಾಡಿಲ್ಲ ಮತ್ತೆ ಅವ್ರು ಅಂತ ಹೇಳೇ ಬಿಡ್ತೀವಿ. ಯಾಕಂದ್ರೆ ನಮ್ಮ ಇದಿಲ್ಲ ಅಂತಂದ್ರೆ ಊರು ಒಳಗೆ ಹೋಗಿ ಕೇಳಿ ನೋಡಿ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ ಆಗ್ತದೆ ಲಾಸ್ಟ್ 20 ಮಂತ್ಸಿಂದ? ಪರವಾಗಿಲ್ಲ ಸರ್, ಮುಂಚೆಗಿಂತ ಇವಾಗ ಪರವಾಗಿಲ್ಲ. ಮುಂಚೆ ಚೆನ್ನಾಗಿ ಕೆಲಸ ಆಗ್ತಿದೆ, ಈಗ ಚೆನ್ನಾಗಿ ಕೆಲಸ ಆಗ್ತಿದೆ. ಈಗ ಚೆನ್ನಾಗಿ ಆಗ್ತಾ ಇದೆ. ಈಗ ಪ್ರಿಯಾಕೃಷ್ಣ ಬಂದಾಗಿಂದ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ, ಮಾತಾಡಂಗೇನಿಲ್ಲ. ಹೌದಾ? ಏನೇನು ಡೆವಲಪ್ಮೆಂಟ್ ಮಾಡಿದ್ರು ಲಾಸ್ಟ್ 20 ಮಂತ್ಸಲ್ಲಿ? 20 ಮಂತ್ಸಲ್ಲಿ ಈಗ ನೋಡಿದಂಗೆ ಈಗ ರೋಡ್ಗಳೆಲ್ಲ ಕಿತ್ತೋಗಿತ್ತಲ್ಲ, ರೋಡ್ಗಳು, ಆಮೇಲೆ ಎಲ್ಲೆಲ್ಲಿ ಬೋರ್ಗಳೆಲ್ಲ ಕೆಟ್ಟೋಗಿತ್ತು, ಬೋರ್ಗಳ್ದು ಅವೆಲ್ಲ ನೀಟಾಗಿ ರೆಡಿ ಆಗಿದೆ. ಜನಕ್ಕೆ ಮೇನ್ ಬೇಕಾಗಿರೋದೇ ನೀರು, ಆಮೇಲೆ ರೋಡು, ಇದೆಲ್ಲ ಕರೆಕ್ಟಾಗಿತ್ತು ಅಂದರೆ ಯಾರು ಮಾತಾಡಲ್ಲ. ಸ್ಕೂಲ್ಗಳು ತುಂಬ ಡೆವಲಪ್ ಮಾಡಿದ್ದಾರೆ. ಸ್ಕೂಲ್ಗಳು, ಆಸ್ಪತ್ರೆ ಇದೆಲ್ಲ ತುಂಬ ಡೆವಲಪ್ ಆಗಿದೆ. ನೀವು ಯಾವಾಗನ ಅವರು ಸಿಗ್ತಾರೆ, ಅದು ನಾವು ಕೇಳೋದಲ್ಲ, ನೀವು ಜನನ ಕೇಳಬೇಕು. ಯಾವಾಗ ಅವರು ಕೈ ಸಿಗ್ತಾರೆ, ಅವೆಲ್ಲ ಎರಡೇ ಮಾತೇನಿಲ್ಲ. ಇಲ್ಲಿನ ವ್ಯಾಪಾರಸ್ಥರಿಗೆ, ಯಾಕಂದ್ರೆ ನೀವು ವ್ಯಾಪಾರಸ್ಥ ಆಗಿರೋ ಕಾರಣ ಇಲ್ಲಿನ ವ್ಯಾಪಾರಸ್ಥರಿಗೆ ಯಾವ ರೀತಿಯ ಸಹಕಾರ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ? ನಾವು ವ್ಯಾಪಾರ ಮಾಡ್ತೀವಿ ಅಂತ ಹೇಳೋದಲ್ಲ, ತುಂಬ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಕಷ್ಟಕ್ಕೆ ಅಂತ ಅವರು ಹೆಲ್ಪ್ ಮಾಡ್ತಾರೆ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಲಾಸ್ಟ್ 20 ತಿಂಗಳಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ? ತುಂಬಾ ಚೆನ್ನಾಗಿದೆ. ಹಾಸ್ಪಿಟ್ಲು, ಸ್ಕೂಲು, ಮತ್ತೆ ಓಡಾಡೋದಕ್ಕೆ ದಾರಿ ತುಂಬಾ ಚೆನ್ನಾಗಿದೆ. ಮತ್ತೆ ಏನ್ ಡೆವಲಪ್ಮೆಂಟ್ ಆಗ್ಬೇಕು ಮೇಡಮ್? ನಮಗೆ ಹಾಸ್ಪಿಟ್ಲದು ಇನ್ನ ಒಂಚೂರು ಡೆವಲಪ್ಮೆಂಟ್ ಇಲ್ಲೇ ಬರ್ತಾ ಇರ್ತಾರೆ ಕೇಳ್ತಾರೆ. ಸ್ಕೂಲ್ ಫಂಕ್ಷನ್ ನಿಮ್ದೇನ್ ತೊಂದರೆ ಅಂತ ಕೇಳಿದ್ದಾರೆ. ನಮಗೆ ಕೆಲಸ ಎಲ್ಲ ಪರ್ಫೆಕ್ಟ್ ಆಗ್ತಾ ಇದೆ. ಹೌದಾ? ಹೌದು, 100%. ಓಕೆ, 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವರಿಗೆ? ಅವ್ರಿಗೆ 100ಕ್ಕೆ 100 ಕೊಡ್ತೀವಿ ನಾವು. 10 ಮಾರ್ಕ್ಸ್ ಬೇಡ. ನಿನ್ನ ಹೆಸರೇನು? ಕಿಶನ್. ಯಾವ ಸ್ಕೂಲಿಗೆ ಹೋಗ್ತೀಯಾ? ಅಪೋಲೋ. ಇಲ್ಲಿನ MLA ಯಾರು ಗೊತ್ತಾ? ಮತ್ತು ಯಾರು? ಪ್ರಿಯಾಕೃಷ್ಣ. ನೋಡಿದ್ಯಾ ಅವ್ರನ್ನ? ಯಾವಾಗ? ನೋಡಿದ್ದೀನಿ ಫೋಟೋದಲ್ಲಿ. ಕಾರಲ್ಲಿ ಹೋಗ್ಬೇಕಾರೆ ಅವ್ರು ಬಂದಾಗ ಕೋಳಿ ಡ್ಯಾನ್ಸ್ ಎಲ್ಲ ಆಡ್ಸೋದು ನೋಡಿದ್ದೀನಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೇಲೆ ಪ್ರಿಯಾಕೃಷ್ಣ ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದೆ. ಅಂದ್ರೆ ಡೆವಲಪ್ಮೆಂಟ್ ಅಂತ ನೀವು ನೋಡಿರೋ ಪ್ರಕಾರ ಏನೇನು ಡೆವಲಪ್ಮೆಂಟ್ ಆಗಿದೆ? ಎಲ್ಲ ಡೆವಲಪ್ಮೆಂಟ್ ಆಗಿದೆ ಸರ್. ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ಲ. ಜನಕ್ಕೆ ತೊಂದರೆ ಏನಿಲ್ಲ, ಎಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡಿದ್ದಾರೆ. ನೀರಿಂದ ಅಲ್ಲಿ ಪ್ರತಿಯೊಂದು ಆದ್ರೆ ಎಲ್ಲ ಚೆನ್ನಾಗಿ ಅನುಕೂಲ ಆಗಿದೆ. ಇನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ತಾರೆ ಸರ್? ಮಾಡ್ತಾ ಇದ್ದಾರೆ ಸರ್. ಇವಾಗ ನೋಡಿ ಮೆಟ್ರೋ ಬಂದಿದೆ ದಾಸರಳ್ಳಿಗೆ. ಮೆಟ್ರೋ ಜನಕ್ಕೆ ಅನುಕೂಲ ಆಯ್ತಾ ಇದೆ. ಮೆಟ್ರೋ ಒಂದು ದೊಡ್ಡದಾಗಿ ಈಗ ಇದಾಗಿದೆ. ಮೆಟ್ರೋ ಈಗ ಅನುಕೂಲ ಇರಲಿಲ್ಲ ದಾಸರಳ್ಳಿಗೆ. ನಾವು ವಿಜಯನಗರಕ್ಕೆ ಹೋಗ್ಬೇಕಾಯ್ತು, ಈಗ ದಾಸರಳ್ಳಿಲಿ ಹೋಗಿ. ರೋಡ್ಸ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಸರ್. ಅವ್ರು ಬಂದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್, ಇಲ್ಲ ಅಂತಲ್ಲ. ಇವ್ರು ಬಂದಾಗ ಇನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜನರಿಗೆ ಸಿಗ್ತಾರ? ಯಾವಲ್ಲಿ ಇದೆ ಓಡಾಡ್ತಾರೆ ಸರ್. ವಿಜಯನಗರದಲ್ಲಿ ಅಪ್ಪ ಇದ್ದಾರೆ, ಇಲ್ಲಿ ಗೋವಿಂದರಾಜನಗರ ಮಗ ಇದ್ದಾರೆ.
ಆಯ್ತಾ? ಇಬ್ರಲ್ಲಿ ಯಾರು ನಿಮ್ ಪ್ರಕಾರ ನೀವು ನೋಡ್ರೆ ಅಕ್ಕಪಕ್ಕ ಕ್ಷೇತ್ರ ಇಲ್ಲೇ ಇರ್ತೀರಿ, ದಾಸರಳ್ಳಿಯಲ್ಲಿ ಹೋಗ್ತಾ ಇರ್ತಾರಲ್ಲ, ಇಬ್ರಲ್ಲಿ ಯಾರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ? ಎರಡು ಸರ್, ಅದು ಇದು ಅಂತೇನಿಲ್ಲ. 1 ರೂಪಾಯಿ ಹೇಳಿದ್ನಲ್ಲ, ನಾಣ್ಯ ಚೇಂಜೇ ಮಾಡಂಗಿಲ್ಲ. ಇದ್ ನೋಡ್ರೆ ಅದ್ ನೋಡ್ರೆ ಎರಡು ಒಂದೇ ನಮ್ಗೆ. ಇದು ಇಲ್ಲಿರುವಂತಹ ಜನರು ಹೇಳುವಂತ ಮಾತು. ಮುಂಚೆ ಏನಂದ್ರೆ ಇಲ್ಲಿ ಅಂದ್ರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣನವರು ಗೆಲುವನ್ನು ಸಾಧಿಸಿದ್ರು. ನಂತರ ಈಗ ಪ್ರಿಯಾ ಕೃಷ್ಣ ಅವರು ಬಂದಿದ್ದಾರೆ. ಈಗ ಸೋಮಣ್ಣನವರು ತುಮಕೂರು ಹೋಗಿದ್ದಾರೆ MP ಆಗಿ, ಅಲ್ಲೂ ಸಹಿತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಇದ್ದಾಗಲೂ ಸಹಿತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಈಗ ಪ್ರಿಯಾ ಕೃಷ್ಣ ಅವರು ಸಹಿತ ಅಷ್ಟೇ ಅದ್ಭುತವಾದಂತಹ ಕೆಲಸಗಳನ್ನ ಇಲ್ಲಿ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಹೇಳ್ತಿದ್ದಾರೆ. ಹಾಗಿದ್ರೆ ಇನ್ನೂ ತುಂಬಾ ಜನರನ್ನ ಮಾತಾಡ್ಸೋಣ ಬನ್ನಿ, ಜನರ ಅಭಿಪ್ರಾಯ ಅವ್ರೇನು ಹೇಳ್ತಾರೆ ಅಂತ ಕೇಳುವಂತಹ ಕೆಲಸವನ್ನು ಮಾಡೋಣ. ಲಾಸ್ಟ್ 20 ತಿಂಗಳಿಂದ ಯಾವ ರೀತಿ ಡೆವಲಪ್ಮೆಂಟ್ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಪ್ರಿಯಾ ಕೃಷ್ಣ ಚೆನ್ನಾಗಿ ಮಾಡಿದ್ದಾರೆ. ಮೊದಲು ಸೋಮಣ್ಣವ್ರು ತುಂಬ ಚೆನ್ನಾಗಿ ಮಾಡಿದರು, ಈಗ ಪ್ರಿಯಾ ಕೃಷ್ಣನು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಯಾವ ರೀತಿ ಅಂದ್ರೆ ರಸ್ತೆಗಳಾಗಿರ್ಬೋದು ಅಥವಾ ಏನಂದ್ರೆ ಪಾರ್ಕ್ಗಳಾಗಿರ್ಬೋದು, ಕ್ಲೀನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಒಂದು ಬ್ಯಾಚ್ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಇವರೆಲ್ಲ ತುಂಬ ಒಳ್ಳೆ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ, ನೀಟ್ನೆಸ್ ಇದ್ದಾರೆ. ನಮಗೆ ಖುಷಿ ಇದೆ. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಪ್ರಿಯಾ ಕೃಷ್ಣಗೆ? ಎಷ್ಟು 100ಗೆ 10ಗೆ 10 ಕೊಡ್ತೀವಿ ಸರ್. 10 ಕೊಡ್ತೀರಾ? ಚೆನ್ನಾಗಿ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಇಲ್ಲಿ? ಸುಮಾರು ಒಂದು 5 ವರ್ಷದಿಂದ. 5 ವರ್ಷದಿಂದ. ಹೆಂಗಿದೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ? ಪರವಾಗಿಲ್ಲ, ಮಾಡಿದ್ದಾರೆ. ಪ್ರಿಯಾ ಕೃಷ್ಣ ಮಾಡಿದ್ದಾರೆ. ಜನಕ್ಕೆ ಏನ್ ಬೇಕು ಪಾರ್ಕು ಎಲ್ಲಾನು ಮಾಡಿದ್ದಾರೆ. ನೀವು ದಿನ ಇಲ್ಲೇ ಇರ್ತೀರಾ, ಇಲ್ಲೇ ಸುಮಾರು 1000 ಜನ ಬರ್ತಾರೆ ಪ್ರತಿದಿನ. ಜನರು ಏನಂತಾರೆ ಬಂದವರು? ಜನರು ಪ್ರಿಯಾ ಕೃಷ್ಣ ಬಗ್ಗೆ ಹೊಗಳ್ತಾರೆ. ಈ ಪಾರ್ಕ್ ನೀವು ನೋಡ್ತೀವಲ್ಲ, ಎಷ್ಟು ದೊಡ್ಡದಂತ ಪಾರ್ಕು, ಸ್ಟೇಡಿಯಂ ಎಲ್ಲ ಇದೆ. ಏನ್ ಮೇಂಟೆನೆನ್ಸ್ ಎಲ್ಲ ಕರೆಕ್ಟ್ ಆಗಿ ಎಲ್ಲ ದುಡ್ಡು ಬರುತ್ತಾ? ಬರ್ತಾವೆ ಬರ್ತವೆ. ಓಕೆ, ನಿಮ್ಗೆಲ್ಲ ಸ್ಯಾಲರಿ ಕರೆಕ್ಟ್ ಆಗುತ್ತಾ? ಆಗುತ್ತೆ. ಪ್ರಿಯಾ ಕೃಷ್ಣ ಬರ್ತಾರ ರೆಗ್ಯುಲರ್ ಆಗಿ ಇಲ್ಲಿ? ಬರ್ತಾರೆ, ನೋಡ್ತಾರೆ, ಜನರು ಕಷ್ಟ ಸುಖ ಕೇಳ್ತಾರೆ. ಕಷ್ಟ ಸುಖ ಕೇಳಿ ಅದಕ್ಕೆ ಪರಿಹಾರ ಏನಂತ ನೋಡಿ ಮಾಡ್ತಾರೆ. ಸದ್ಯ ನಾವೀಗ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ CHBS ಬಡಾವಣೆ 104 ಇಲ್ಲಿ ಈ ವಾರ್ಡ್ನಲ್ಲಿ ಇದ್ದೇವೆ. ಇಲ್ಲಿರುವಂತಹ ಜನರು ಏನ್ ಹೇಳ್ತಾರೆ, ಇಲ್ಲಿರುವಂತಹ ತೊಂದರೆಗಳೇನು, ಇಲ್ಲಿರುವಂತಹ ಪ್ರಾಬ್ಲಮ್ಸ್ಗಳಿಗೆ ಪ್ರಿಯಾ ಕೃಷ್ಣ ಅವರು ಸಹಕಾರ ಕೊಡ್ತಾರಾ ಅಂತ ನೇರವಾಗಿ ಅವರನ್ನ ಕೇಳ್ಕೊಂಡ್ ಬರೋಣ ಬನ್ನಿ. ನಾವೆಲ್ಲ ಬೆಳೆದಿದ್ದೆಲ್ಲ ಇಲ್ಲೇ. ಕೊಟ್ಟು ಬೆಳೆದೆಲ್ಲ ಇಲ್ಲೇ. ಇಲ್ಲಿ MLA ಹೆಂಗ್ ಕೆಲಸ ಮಾಡ್ತಾವ್ರೆ? ಅದು ಮಾಮೂಲಿ ಮಾಡ್ತಾ ಇದ್ದಾರೆ ಅವ್ರ ಕೆಲಸ. ನಾವೇನಿಲ್ಲಪ್ಪ, ನಾವೇನ್ ಮಾತಾಡಪ್ಪ, ಅವ್ನು ಮಾತಾಡಿ ಸರ್. ಇದಿಲ್ಲ ಅನುಮಾನ ಇಲ್ಲ ಅವ್ರಿಗೆ. ಇಲ್ಲ, ಅವ್ರಿಗೂ ಮಾತಾಡ್ಸೋಣ ಬನ್ನಿ. ಯಾಕೆ ತಲೆ ಕೆಡ್ಸ್ಕೊಂತಾರೆ? MLA ಅವ್ರು ಮಾತಾಡಿ, ಅವ್ರು ಕೊಡಿ. ಇಲ್ಲಿರೋ MLA ಲಾಸ್ಟ್ 20 ತಿಂಗಳಿಂದ ಹೆಂಗ್ ಕೆಲಸ ಮಾಡ್ತಾವ್ರೆ? ಏನು ಇಲ್ಲಿ ಗೋವಿಂದರಾಜನಗರಕ್ಕೆ ಬಂದೇ ಇಲ್ಲ ಅವರು. ಬಂದು ಏನು ಕುಂದುಕೊರತೆಗಳು, ಏನು ಕಷ್ಟ, ಏನು ಕೇಳಿದ್ರೆ ಏನು ಹೇಳ್ಬೋದಾಯ್ತು. ಅವ್ರು ಗೆದ್ದಾಗಿಂದ ಗೋವಿಂದರಾಜನಗರಕ್ಕೆ ಎಂಟ್ರಿನೇ ಮಾಡಿಲ್ಲ, ಬಂದೇ ಇಲ್ಲ. ಪ್ರಾಬ್ಲಮ್ ಏನು ಅಂತ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಸೌಕರ್ಯ ಐತೆ. ಅವ್ರು ಬಂದು ಮುಖ ತೋರ್ಸಲ್ವಲ್ಲ, ಯಾವುದೇ ಒಂದು ಫಂಕ್ಷನ್ಗಾಗಲಿ ಒಂದು ಏನಕ್ಕಾಗಲಿ ಬರಲ್ಲ, ಏನಿಲ್ಲ ಅಷ್ಟೇ. ಏನು ಕುಂದುಕೊರತೆ ಏನಿಲ್ಲ, ಎಲ್ಲ ಚೆನ್ನಾಗಿ ನಾರ್ಮಲ್ ಆಗೈತೆ. ಓಕೆ, ಹಂಗಂದ್ರೆ ನೀವು 10 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರ ಅವರಿಗೆ? 100ಕ್ಕೆ 100 ಕೊಡ್ತೀವಿ. ಅವ್ರು ಬಂದೇ ಇಲ್ಲ, ಇಲ್ಲಿ ನೋಡೇ ಇಲ್ಲ ಅಲ್ಲಿ, ಅವರಿಗೆ ಅದ್ರ 100ಕ್ಕೆ 100 ಕೊಡ್ತೀರಾ? ಅಲ್ಲ, ಒಳ್ಳೆ ವ್ಯಕ್ತಿನೇ ಬರ್ಬೇಕಲ್ಲ. ಇವಾಗ ದೇವ್ರು ಅಂತ ಓಟ್ ಹಾಕವ್ರೆ, ದೇವ್ರು ಇಲ್ಲಿ ಬಂದು ಪ್ರತ್ಯಕ್ಷ ಆಗ್ಬೇಕಲ್ಲ ದೇವ್ರು ಅಂತ. ಇಲ್ಲ, ನೀವು ಚೆನ್ನಾಗಿದೆ, ನಿಮ್ದು ದೇವರ ಪ್ರತ್ಯಕ್ಷ ಆಗಿಲ್ಲ ಆದ್ರೂ 100ಕ್ಕೆ 100 ಕೊಡ್ತೀರಾ ದೇವರಿಗೆ? ಅದೇ ಆತ್ಮಾಭಿಮಾನ ಆಯ್ತಲ್ಲ, ಅದಕ್ಕೆ ಅವ್ರಿಗೆ 100ಕ್ಕೆ 100 ಕೊಡೋದು ಮಾಡಿ. ಡೆವಲಪ್ ಚೆನ್ನಾಗಿ ಆಯ್ತಾ ಇದೆಯಲ್ಲ. ನಮ್ಮ ಪ್ರಿಯಾ ಕೃಷ್ಣ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಡೆವಲಪ್ಮೆಂಟ್ ಆಗಿದೆ ಸರ್. ಮುಂಚೆ ಇವಾಗ ಚೇಂಬರ್ದು ಇದೆಲ್ಲ ಕ್ಲೀನಾಗಿ ಇವಾಗ ಫುಲ್ಲು ನೀರು ಹೋಗೋ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ. ಫುಲ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಫುಲ್ ಎಲ್ಲ ಇಂಪ್ರೂವ್ ಆಯ್ತದೆ. ಇನ್ನ ನೋಡೋಣ, ಅವರು ಏನೇನು ಇನ್ನ ಆಸೆ ಇಟ್ಕೊಂಡಿರ್ತಾರೋ ಗೋವಿಂದನಗರ ಇನ್ನ ಹೆಂಗೆ ಬೆಳಿಬೇಕು ಅಂತ ಡೆವಲಪ್ ಮಾಡ್ತಾರೆ. ಅವಾಗ ಮಾಮೂಲಿ ಜನಗಳು ಇನ್ನ ಅವ್ರು ಏನ್ ಕೇಳ್ತಾರೋ ಜನಗಳು ಅದ್ ಮಾಡ್ಕೊಂಡ್ ಕೊಡ್ತಾರಲ್ಲ ಅವ್ರಿಗೆ. ಅವ್ರು ಪ್ರಿಯಾ ಕೃಷ್ಣ ಅವ್ರು ಹೋಗಿ ಏನು ಇಂಥದ್ದು ಮಾಡ್ರಿ ಅಂದ್ರೆ ಅವ್ರು ಮಾಡ್ಕೊಂಡ್ ಕೊಡ್ತಾರಲ್ಲ. ನಾವು ನಮ್ಮ ಪ್ರಿಯಾ ಕೃಷ್ಣ ಅವ್ರಿಗೆ ಗತ್ತೆ ಕೊಡೋದು ಸರ್. ಯಾಕಂದ್ರೆ ನಮ್ಮ ಅಣ್ಣ ನಾವು ಬಿಡ್ಕೊಂಡ್ ಕೊಡಕ್ಕಲ್ಲ. ಕೈ ಮನಸ್ಸಿಂದ ಮಾತ್ರ ಪ್ರಿಯಾ ಕೃಷ್ಣ ಅವರು ವರ್ಕ್ ಮಾಡ್ತಾವ್ರೆ ಚೆನ್ನಾಗಿ.
ಮೊದಲೇನು ಅಷ್ಟೇನು ಇದು ಮಾಡ್ತಿರ್ಲಿಲ್ಲ. ಇವಾಗೆಲ್ಲ ಇಲ್ಲಿ ಎಲ್ಲ ವಾರ್ಡ್ಗಳಿಗೂ ಭೇಟಿ ಮಾಡ್ತಾರೆ, ಬಂದು ಇದು ಮಾಡ್ತಾರೆ. ಏನೇನು ವರ್ಕ್ ನಡೀತೀವಿ ಸರ್ ನೀವು ನೋಡಿ ಪ್ರಕಾರ? ವರ್ಕ್ ಬಗ್ಗೆ ನಾವು ಹೆಲ್ತ್ ಸರಿ ಇಲ್ಲ, ನಾವು ಎಲ್ಲೆಲ್ಲಿ ಹೋಗಲ್ಲ. ನಾವು ರಿಟೈರ್ SI ಅದೇ ಸರ್. ಅವರು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ? ಅದೇನೆ ಬೋರ್ದು ಮತ್ತೊಂದು ರೋಡ್ಗಳು ಅವೆಲ್ಲ ಡೆವಲಪ್ಮೆಂಟ್ ಮಾಡ್ತಾವ್ರಿ. ಇವಾಗ ಮಾಡ್ತಾವ್ರೆ. ಮೊದಲೇನು ಇರಲಿಲ್ಲ, ಇವಾಗ ಮಾಡ್ತಾವ್ರೆ. ಮುಂಚೆ ಸ್ವಲ್ಪ ಕಮ್ಮಿ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಯ್ತು. ಜನರಿಂದ ಪ್ರಾಬ್ಲಮ್ ಹೇಳ್ಕೊಂಡಿರ್ತಾರೆ. ಆಮೇಲೆ ಅವರು ಕೊಲೀಗ್ಸ್ ಒಬ್ರು ಉಮಾಶಂಕರ್ ಅಂತ ಒಬ್ರು ಅವ್ರೆ, ಅವರು ನೆಕ್ಸ್ಟು ಕಾರ್ಪೊರೇಟರ್ ನಿಂತ್ಕೋಬೇಕು ಅಂತ ಇದು ಮಾಡ್ತಾರೆ. ಅವರು ಪರವಾಗಿಲ್ಲ, ಭೇಟಿ ಮಾಡ್ತಾರೆ ಎಲ್ಲ. 20 ತಿಂಗಳಿಂದ ಹೆಂಗೆ ಡೆವಲಪ್ಮೆಂಟ್ ಆಗಿದೆ? ಡೆವಲಪ್ಮೆಂಟು ನಡೀತಾ ಇದೆ, ತುಂಬ ಚೆನ್ನಾಗಿ ತೊಂದರೆ ಇಲ್ಲ. ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂತ ಅನ್ಸುತ್ತೆ ನಿಮಗೆ? ಇಲ್ಲಿ ಒಳ ಚರಂಡಿ ಫಸ್ಟ್ ಆಗಬೇಕು, ಮತ್ತು ರೋಡು ಆಗಬೇಕು. ಸ್ವಲ್ಪ ಮೇನ್ ಒಳ ಚರಂಡಿ, ರೋಡು, ವಾಟರ್, ನೀರು. ಸರ್ಕಾರದ ಯೋಜನೆಗಳು ಜನರಿಗೆ ಸಿಗ್ತಿದಾವ ಸರ್? ಸರ್ಕಾರದ ಯೋಜನೆಗಳು ಜನರಿಗೆ ಸಿಗ್ತಾ ಇದಾವ? ಜನರಿಗೆ ಸಿಗ್ತಾ ಇದೆ ಅನ್ನೋದಕ್ಕಿಂತ ಸಿಗ್ತಾ ಇರ್ಬೋದು ಮೋಸ್ಟ್ಲಿ. ನಿಮಗೆ? ನಮಗೇನು ಯಾವುದೇನು ತೊಗೊಂಡಿಲ್ಲ, ನಾವು ಸಿಗ್ತಾ ಇರ್ಬೋದು. ಈ ಕ್ಷೇತ್ರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಸರ್, ಲಾಸ್ಟ್ 20 ಮಂತ್ಸಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ? ಹೋದ ಸರಿ ಸೋಮಣ್ಣ ಅವರು ಇದ್ದರು, ಈ ಸರಿ PA ಕೃಷ್ಣ ಇದ್ದಾರೆ. ಚೆನ್ನಾಗಿದೆ, ನಡೀತಾ ಇದೆ, ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾತಾಡಿದ್ವಿ, ಚೆನ್ನಾಗಿ ಮಾಡ್ತಾವ್ರೆ ಕೆಲಸ. ಜನರಿಗೆ ಸಿಗ್ತಾರೆ ಹೋಗ್ಲಿ? ಜನ ಎಲ್ಲ ಚೆನ್ನಾಗಿದೆ, ಏರಿಯಾದ ಪಳೆ ಒಳ್ಳೆ ಚೆನ್ನಾಗಿದೆ. ಎಲ್ಲ ಜನರಿಗೆ ಸಿಗ್ತಾರೆ, ಬರ್ತಾರೆ, ಹೋಗ್ತಾರೆ ಚೆನ್ನಾಗಿವ್ರೆ. ಸೋಮಣ್ಣ ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲ ಅವರು ಮಾಡ್ತಾವ್ರೆ. ಇಲ್ಲ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವರು ಮಾಡ್ತಾವ್ರೆ, ಈಗ ಇವರು ಮಾಡ್ತಾವ್ರೆ, ಅವ್ರನ್ನ ಮೀರಿಸ್ತಾವ್ರೆ ಇವರು. ಇನ್ನೂ ಸ್ವಲ್ಪ ಐತೆ, ಎಲ್ಲ ರೋಡು ಡಾಂಬರೀಕರಣ ಇನ್ನು ಬ್ಯಾಲೆನ್ಸ್ ಅಂತ ಮಾಡ್ತಾ ಇದ್ದಾರೆ. ಇಲ್ಲ ಇನ್ನೇನು ಇಂಪ್ರೂವ್ ಮಾಡ್ಬೇಕಿನ್ನ, ಇನ್ನೂ ಸ್ವಲ್ಪ ಮಾಡ್ಬೇಕು. ಸೋಮಣ್ಣ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಫಸ್ಟ್ ಸೋಮಣ್ಣ ಇದ್ರು, ಪ್ರಿಯಕೃಷ್ಣ ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗೈತೆ. ಸೋಮಣ್ಣ ಹೆಚ್ಚಿಗೆ ಕೆಲಸ ಮಾಡೋರ, ಪ್ರಿಯಕೃಷ್ಣ ಹೆಚ್ಚಿಗೆ ಕೆಲಸ ಮಾಡ್ತಾರೆ? ಅವಾಗ ಸೋಮಣ್ಣ ಚೆನ್ನಾಗಿ ಮಾಡ್ತಾ ಇದ್ರು, ಅವರು ಅಲ್ಲಿ ಡೆಲ್ಲಿಗೆ ಹೋಗಿ ಸೇರ್ಕೊಂಡ್ರು. ಈಗ ಡೆಲ್ಲಿಯಿಂದ ಈಗ ಬಂದು ಮಾಡೋಕ್ಕಾಗುತ್ತಾ? ಈಗ ಪ್ರಿಯಕೃಷ್ಣ ಇರ್ಬೇಕು, ಅವರೇ ಮಾಡಬೇಕು. ಈ ಲಾಸ್ಟ್ 20 ತಿಂಗಳಿಂದ ಗೋವಿಂದರಾಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಒಳ್ಳೆ ಡೆವಲಪ್ ಆಯ್ತಾರೆ. ಪ್ರಿಯಕೃಷ್ಣ ಒಳ್ಳೆ ಡೆವಲಪ್ ಮಾಡ್ತಾರೆ. ಬಾಳೆಂಕೆರೆ ಪಾರ್ಕಲ್ಲಿ 7-8 ಕೋಟಿ ಕೆಲಸ ನಡೀತಾ ಇದೆ. ಕೆಲವು ಕಡೆ ದಾರ ಹಾಕ್ತಾವ್ರೆ, ಡ್ರೈನೆಲ್ಲ ಎತ್ತಿಸ್ತವ್ರೆ, ತುಂಬ ಕೆಲಸ ಮಾಡ್ತಾರೆ. ಜನರಿಗೆ ಸಿಗ್ತಾರೆ ಕೈಗೆ? ಸಿಗ್ತಾರೆ. ಅವರು ವಾರದಲ್ಲಿ 4-5 ದಿನ ಎಲ್ಲ ಓಡಾಡ್ತಾ, ಏರಿಯಾ ಮೇಲೆ ಎಲ್ಲ ಓಡಾಡ್ತಾ ಇರ್ತಾರೆ. ನನ್ನ ಇದು ಆಫೀಸಲ್ಲಿ ಡೈಲಿ ಸಿಗ್ತಾರೆ, ಹೋಗ್ತಾರೆ. ಈ ಸರ್ಕಾರದ ಯೋಜನೆಗಳು ಜನರಿಗೆ ಸಿಗ್ತಾ ಇದಾವೆ ಇಲ್ಲಿ? ಸರ್ಕಾರ ಯೋಜನೆಗಳು ಯಾರ್ಯಾರಿಗೆ ಇದಾವೆ ಎಲ್ಲರಿಗೂ ಸಿಗ್ತಾರೆ. ಕೆಲವು ಬಿಟ್ಟು ಅಷ್ಟೇ. ಸರ್, ಈಗ ಡೆವಲಪ್ಮೆಂಟು ಅಂದರೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ. ಗೋವಿಂದರಾಜ ಕ್ಷೇತ್ರ ಚೆನ್ನಾಗಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನೋಡಿ ನಿಮಗೆ ಟಾರ್ ಎಲ್ಲ ರೋಡ್ ಕಿತ್ತೋಗಿದೆಯಾ ನೋಡಿ, ಇದು ವೈಟ್ ಟ್ಯಾಪಿಂಗ್ ಆಗ್ತವ್ರೆ. ಇಲ್ಲಿ ನಾಗರಬಾವಿವರೆಗೂ ವೈಟ್ ಟ್ಯಾಪಿಂಗ್ ಆಗ್ತದೆ, ಅದಕ್ಕೆ ಕೆಲಸ ನಡೀತಾ ಇದೆ. ಸರ್, ನಾವು ಹಿಂದೆಗೆ ಇವಾಗ ಕಂಪೇರ್ ಮಾಡಲ್ಲ. ಆಲ್ರೆಡಿ ಇವರು ಒಳ್ಳೆ ಜನ, ಕೆಲಸ ಮಾಡ್ತಾರೆ, ಒಳ್ಳೆ ವ್ಯಕ್ತಿ, ಆಮೇಲೆ ಕೈ ಸಿಗ್ತಾರೆ, ಜನಕ್ಕೆ ಸ್ಪಂದಿಸ್ತಾರೆ. ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್ ಅವ್ರಿಗೆ 10ಕ್ಕೆ? ಸರ್, ನಾವು 10 ಕೊಡ್ತೀವಿ. 10 ಕೊಡ್ತೀವಿ. ಸರ್, ನೀವು ಅವಾಗ ನೋಡಿರೋ ಏರಿಯಾಗೂ ಈಗ ನೋಡ್ತಾ ಇರುವಂಥ ಏರಿಯಾಗೂ ಏನು ಡಿಫ್ರೆನ್ಸ್ ಇದೆ ಸರ್? ಬೇರೆ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಬಂದಾಗ ಒಬ್ಬೊಬ್ಬ ಮೇಲೆ ಒಂದು ಡೆವಲಪ್ ಮಾಡ್ತಾ ಹೋಗಿದ್ದಾರೆ. ಈಗ ಕಾನ್ಸ್ಟಿಟ್ಯೂನ್ಸಿ ಫುಲ್ ಚೆನ್ನಾಗಿದೆ, ಎಲ್ಲ ಪಾರ್ಕಿಂಗು, ವಾಟರ್ ಸಪ್ಲೈ, ಆಮೇಲೆ ಫಿಲ್ಟರ್ ವಾಟರ್ ಸಪ್ಲೈ. ಈಗ ನಮ್ಮ MLA ಅವರು ಸ್ವತಃ ಫಿಲ್ಟರ್ ವಾಟರ್ ಹಾಕ್ಸ್ತಾ ಇದ್ದಾರೆ. ಇವರು ಯಾರು ಪ್ರಿಯಕೃಷ್ಣ ಅವರು ಗಲ್ಲಿಗೂ ಫಿಲ್ಟರ್ ವಾಟರ್ ಹಾಕ್ಸ್ತಾ ಇದ್ದಾರೆ, ಸ್ವತಃ ಅವರು ಬಂಡವಾಳದಲ್ಲೇ. ನೀವು ನೋಡಿರೋ ಪ್ರಕಾರ ಸರ್ ಏನು ಡೆವಲಪ್ ಆಗುತ್ತೆ ಕ್ಷೇತ್ರದಲ್ಲಿ? ಎಲ್ಲ ಆಗಿದೆ, ನೀನು ಆಗ್ಬೇಕಾದ್ರೆ ಎಲ್ಲ ಆಗಿದೆ. ವಾಟರ್ ಇದೆ, ಕರೆಂಟ್ ಇದೆ, ಚೆಕ್ ಇದೆ, ವಾಟರ್ ಫಿಲ್ಟರ್ಸ್ ಇದೆ, ಪಾರ್ಕಿಂಗ್ ಇದೆ, ಆಗ್ತದೆ. ಸರ್ಕಾರ ಹೊಸ ಯೋಜನೆ ಬಂದಾಗ ಡೆವಲಪ್ ಮಾಡ್ತಾರೆ, ಅವರೇ ಸ್ವತಃ ಡೆವಲಪ್ ಮಾಡಿಸ್ತಾರೆ. ಸರ್, ನೀವು ನೋಡಿರೋ ಪ್ರಕಾರ ಯಾಕಂದ್ರೆ 94 ಇಂದ ಇದರ ಅಂದ್ರೆ ಸಲ ಕೇಳ್ತಾ ಇದ್ದೀನಿ, ಈ ಕ್ಷೇತ್ರದಲ್ಲಿ ಸೋಮಣ್ಣನವರು ಹೆಚ್ಚು ಕೆಲಸ ಆಗಿದ್ದಾನೆ ಅಥವಾ ಪ್ರಿಯಕೃಷ್ಣ ಹೆಚ್ಚು ಕೆಲಸ ಮಾಡಿದ್ದಾರೆ? ಸೋಮಣ್ಣ ಅವರು 3 ಪಕ್ಷದ ಸೋಮಣ್ಣ ಅವರು, ಇಂಡಿಪೆಂಡೆಂಟು, BJP, JDS, ಕಾಂಗ್ರೆಸ್. ಹಾಗಾಗಿ ಎಲ್ಲ ಕಡೆ ಅವರು ಸೋಮಣ್ಣ ಅವರು ಕೆಲಸ ಮಾಡ್ತಾರೆ. ಇವರು ಪ್ರಿಯಕೃಷ್ಣ ಕಾನ್ಸ್ಟಿಟ್ಯೂನ್ಸಿಗೆ 4 ಟೈಮ್ಸ್ MLA ಆಗಿದೆ. ಅವ್ರ ಕಾನ್ಸ್ಟಿಟ್ಯೂನ್ಸಿ ಅವ್ರು ಸುತ್ತ ಒಂದೇ ಪಕ್ಷದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾವುದೇ ಕಂಟ್ರಾಕ್ಟ್, ಯಾವುದೇ ವರ್ಕ್ ಕೋಟಿಗಳು ಬಂದರೂ ₹1 ತೊಗೊಳ್ಳಲ್ಲ. ಡೈರೆಕ್ಟಾಗಿ ಇಂಜಿನಿಯರ್ ಹತ್ರ ಮಾತಾಡಿ ಏನು ವರ್ಕ್ ಇದೆ ಅವ್ರಿಗೆ ಡೀಲ್ ಮಾಡಿಸ್ತಾರೆ. ವರ್ಕರ್ ಅವರು ಕುಬೇರು 2ನೇ 3ನೇ ವ್ಯಕ್ತಿ ಇಂಡಿಯಾದಲ್ಲಿ. ಅವ್ರಿಗೆ ಏನಿಗೆ ಬೇಕು ಕಮಿಷನ್, ಪರ್ಸೆಂಟೇಜ್, ಲಂಚ. ನೀವು ನೋಡೋ ಪ್ರಕಾರ ಕ್ಷೇತ್ರ ಹೆಂಗೆ ಸರ್? ಕ್ಷೇತ್ರ ತುಂಬ ಚೆನ್ನಾಗಿದೆ,
ಕ್ಷೇತ್ರದ ಬಗ್ಗೆ ಏನು ಮಾತಾಡೋಂಗಿಲ್ಲ, ತುಂಬ ಎಲ್ಲ ಚೆನ್ನಾಗಿದೆ. ಕೆಲ ಕೆಲಸ ಕಾರ್ಯಗಳನ್ನ ಏನೇನು ಮಾಡಬೇಕು ಆ ಟೈಮಲ್ಲಿ ಎಲ್ಲರೂ ಮಾಡ್ಕೊಂಡು ಆ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ. ಲಾಸ್ಟ್ 20 ತಿಂಗಳಿಂದ, ಯಾಕಂದ್ರೆ ಪ್ರಿಯಾ ಕೃಷ್ಣ ಅವರು ಮೊನ್ನೆ ಗೆದ್ದು ಬಂದ್ರಲ್ಲ ಲಾಸ್ಟ್ 20 ಮಂತ್ಸ್ ಇದಾದ್ಮೇಲೆ, ಅದು ಅವಾಗಿಂದ ಹೆಂಗೆ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ? ಅವರು 20 ತಿಂಗಳಿಂದ ಭಾಳ ಕಾರ್ಯಪ್ರವೃತ್ತವಾಗಿದ್ದಾರೆ. ಯಾವುದೇ ಆಗಲಿ, ಯಾರೇ ಸಮಸ್ಯೆ ಆಗಲಿ, ಅವ್ರ ಆಫೀಸ್ ತಕ್ಕ ಬಂದಿರ್ತಾರೆ, ಅವರೇ ಸ್ವತಃ ವಾರ್ಡ್ಗಳಿಗೆ ಹೋಗಿ ವಿಚಾರಿಸಿ ಅವ್ರ ಕುಂದುಕೊರತೆಗಳನ್ನ ನಿವಾರಿಸಿ ಏನೇನು ಸಮಸ್ಯೆ ಇದೆ ಬಗೆಹರಿಸ್ತಾ ಇದ್ದಾರೆ. ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲ ಸಮಸ್ಯೆ ಮಾಡ್ತಾರೆ. ಯಾವುದೇ ಒಂದು ಅವರು ನಮಗೊಂಥರ MLA ಥರ ಇಲ್ಲ. ಒಬ್ಬ ನಾವು ಸಮ ಏಜ್ನವ್ರಿಗೆ ಸ್ನೇಹಿತರ ಥರ ಇರ್ತಾರೆ, ಈ ದೊಡ್ಡ ಏಜ್ನವ್ರಿಗೆ ಅವ್ರ ಮಗನ ಥರ ಇರ್ತಾರೆ. ಆ ಥರ ಆ ಏಜ್ ಮೇಲೆ ನೋಡಿಕೊಂಡು ಅವ್ರ ಗೌರವ ಏನು ಗೌರವ ಕೊಡಬೇಕು ಕೊಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಎಷ್ಟು ವರ್ಷ ಆಯ್ತು ಸರ್ ಈ ಕ್ಷೇತ್ರದಲ್ಲಿ? 15 ವರ್ಷ. 15 ವರ್ಷ ಇದ್ದೀರಾ. ಓಕೆ, ಕ್ಷೇತ್ರ ಹೆಂಗೆ ಡೆವಲಪ್ಮೆಂಟ್ ಆಗ್ತಿದೆ ಸರ್? ಚೆನ್ನಾಗಿ ಮಾಡ್ತಾ ಇದ್ದಾರೆ MLA ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಕುಂದುಕೊರತೆ, ಕಾವೇರಿಪುರ, ರಂಗನಾಥಪುರ ಎಲ್ಲ ನೀರಾವರಿ ಎಲ್ಲ ಚೆನ್ನಾಗಿ ಮಾಡೋ, ನೀರಿಂದೆಲ್ಲ ವ್ಯವಸ್ಥೆ, ಬೋರ್ಗಳೆಲ್ಲ ರೋಡ್ಗೆಲ್ಲ ಬೋರ್ ಹಾಕ್ಸಿದ್ದಾರೆ. ಸರ್, ನೀವು ಇವಾಗ ಇಡೀ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಬಂದಿರ್ತೀರಾ ಅಲ್ವಾ? ಎಲ್ಲಾದರೂ ನಿಮ್ಗೆ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಇದೆ ಅಂತ ಏನಾದ್ರು ಅನಿಸ್ತಾ ಇದೆಯಾ? ನೋಡಿ, ಇದು ಹಿಂದಿನ ನಮ್ಮ ಶಾಸಕರಾದಂಥ ಶ್ರೀ ಸನ್ಮಾನ್ಯ ಸೋಮಣ್ಣವರಿದ್ದರು. ಅವ್ರು ಇರಬೇಕಾದ್ರೆ ನಮ್ಮ ಗೋವಿಂದರಾಜನಗರ ಕ್ಷೇತ್ರಕ್ಕೆ ತುಂಬ ಡೆವಲಪ್ಮೆಂಟ್ ಆಗಿದೆ. ಈ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಹಾಸ್ಪಿಟಲ್ ಇರ್ಬೋದು, ಜಿಮ್ಗಳಿರ್ಬೋದು, ಪಾರ್ಕ್ಗಳು, ಆ ಥರ ತುಂಬ ಕೆಲಸ ಮಾಡಿದ್ದಾರೆ. ಕಣ್ಣಿಗೆ ಕಾಣುವಂಥ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿನ ದಿನದಲ್ಲಿ ಈ 20 ತಿಂಗಳಲ್ಲಿ ನಮಗಂತೂ ಯಾವುದು ಕಾಣಿಸ್ತಾ ಇಲ್ಲ ಸರ್. ಗುರುತವೇ ಅನ್ಬೋದು. ಇದೇ ಕ್ಷೇತ್ರಕ್ಕೆ ನಮ್ಮ ಉಮೇಶ್ ಶೆಟ್ಟಿ ಅವರು MLA ಕ್ಯಾಂಡಿಡೇಟ್ ನಿಂತಿದ್ದರು. ಅವ್ರೇನಾದರೂ ಇವತ್ತು ಗೆದ್ದಿದ್ರೆ, ಜನ ಕೈ ಹಿಡಿದಿದ್ರೆ, ಅದಕ್ಕೆ ನೀವು ಡೆವಲಪ್ಮೆಂಟ್ ಅಂತ ಏನು ಹೇಳ್ತಾ ಇದ್ದೀರೋ ಅದಕ್ಕೆ ಅವರೇ ಸಾಕ್ಷಿ ಆಗಿರ್ತಿದ್ರು. ಸರ್, 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತಾರಾಗಿದ್ರೆ? ಸರ್, 10 ಮಾರ್ಕ್ಸ್ ನಾ ಇಷ್ಟು ಹೇಳಿದ್ಮೇಲೆ ನಾ ಇಷ್ಟು ಮಾರ್ಕ್ಸ್ ಕೊಡ್ಬೋದು ನೀವೇ ಹೇಳಿ ಸರ್. ಎಷ್ಟು ಕೊಡ್ಬೋದು? ಇಲ್ಲ, ನೀವೇ ತಿಳ್ಕೊಳ್ಳಿ. ಡೆವಲಪ್ಮೆಂಟೇ ಇಲ್ಲ ಅಂದ್ರೆ ನಾನು ಏನು ಮಾರ್ಕ್ಸ್ ಕೊಡಲಿ ಅಂತ ನೀವೇ ಹೇಳಿ. ಕಳೆದ 20 ತಿಂಗಳಿಂದ ಯಾವುದೇ ಅಭಿವೃದ್ಧಿನ ಕಂಡಿಲ್ಲ. ಹಿಂದೆ ನಮ್ಮ BJP ಸರ್ಕಾರ ಏನು ಮಾಡಿದ್ರು ಅಭಿವೃದ್ಧಿ, ಅದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ನಾವು ಕಂಡಿಲ್ಲ ಸರ್. ನಾವೆಲ್ಲೂ ನೋಡಿಲ್ಲ ಸರ್. ಅನುದಾನ ಬಂದಿರೋದು ಪೋಸ್ಟ್ಗಳೆಲ್ಲ ನೋಡ್ತಾ ಇರ್ತೀವಿ, ಅದು ಬರುತ್ತೆ ಇದು ಬರುತ್ತೆ ಅಂತೇಳಿ, ಯಾವುದು ಬಂದಿರೋದು ನಾವು ನಾಲ್ಕಣೆ ಸರ್. ಲಾಸ್ಟ್ 20 ತಿಂಗಳಿಂದ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ಅಂತ ನೀವು ನೋಡ್ತಾ ಇದ್ದೀರಾ, ಅಥವಾ ಡೆವಲಪ್ಮೆಂಟ್ ಆಗ್ತಿದ್ದೀರಾ ಅಥವಾ ಆಗ್ತಾ ಇಲ್ಲ? ಇಲ್ಲ, ನಾನು ನೋಡಿದ ಹಾಗೆ ಯಾವುದೇ ಕಾಮಗಾರಿಗಳು ಹೊಸದಾಗಿ ಒಂದು ಚಾಲನೆ ಆಗಿಲ್ಲ. ಮತ್ತು ರಸ್ತೆಗಳಿರ್ಬೋದು, ಮತ್ತು ಕಸದ ವಿಲೇವಾರಿಗಳಿರ್ಬೋದು, ಅಷ್ಟು ಸಮರ್ಪಕವಾಗಿ ನಡೀತಾ ಇಲ್ಲ ಕೆಲಸಗಳು. ಅಂದರೆ ಏನು ಡೆವಲಪ್ಮೆಂಟ್ ಆಗಬೇಕು ಅಂತೀವಿ ಸರ್? ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮದು? ನಮಗೆ ಬೇಕಾಗಿರೋದೇನು? ಮಾಮೂಲಿ ನೀರು, ಚರಂಡಿ ವ್ಯವಸ್ಥೆ, ರಸ್ತೆ ಮತ್ತು ಕಸದ ವಿಲೇವಾರಿ. ಹೀಗೆ ಇದೊಂದು ಸಮರ್ಪಕವಾಗಿ ಮಾಡಿಕೊಂಡು, ಏನೀಗ ಜನಗಳಿಗೆ ಕುಂದು ಕೊರತೆಗಳು ಯಾವುದು ಇಲ್ಲದಾಗೆ, ಈಗ ಹಾಸ್ಪಿಟಲ್ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ಗಳಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಗಮನ ಹರಿಸಬೇಕು. ಬೆಂಗಳೂರು ಅಭಿವೃದ್ಧಿ ತುಂಬ ಕುಂಠಿತವಾಗಿದೆ. ನಾನು ಕ್ಷೇತ್ರದ್ದೇ ಆಗಲಿ, ಇಲ್ಲ ರಾಜ್ಯದ್ದೇ ಆಗಲಿ, ಇಲ್ಲ ಬೆಂಗಳೂರದ್ದೇ ಆಗಲಿ ಹೇಳೋದು, ಇಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಇವಾಗ ಯಾವುದೇ ನಾಗರಿಕ ಆದರೂ ನಾವೇನು ಕೇಳ್ತೇವೆ? ಒಂದು ಸಮರ್ಪಕ ಅಭಿವೃದ್ಧಿ. ಯಾವುದೇ ಸರ್ಕಾರ ಬರಲಿ, ಯಾರೇ ಬರಲಿ, ಕೆಲಸ ಆಗಬೇಕು. ಆ ಒಂದು ಕೆಲಸಗಳು ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ. ಓಕೆ, ಇಲ್ಲಿನ ಕ್ಷೇತ್ರದಲ್ಲಿರುವಂಥ ಶಾಸಕರು ಜನರ ಕೈಗೆ ಸಿಗ್ತಾರ? ನೀವು ಲಾಸ್ಟ್ 20 ಮಂತ್ಸಿಂದ ಹೆಸರು ನೋಡಿದ್ದೀರಾ ಅವರಿಗೆ? ನಾವು ಯಾವತ್ತೂ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿಲ್ಲ, ಅದ್ರ ಬಗ್ಗೆ ನನಗೆ ಅರಿವು ಜಾಸ್ತಿ. ಓಕೆ, ಹೋಗ್ಲಿ. ಕೊನೆ ಪಕ್ಷ ಈ ಕ್ಷೇತ್ರದಲ್ಲಿ ನೀವು ನೋಡಿರೋ ಪ್ರಕಾರ ಡೆವಲಪ್ಮೆಂಟ್ ಅಂತ ಅಂದರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಶಾಸಕರಿಗೆ 10ಕ್ಕೆ? ಹೆಂಗೆ ಕೊಡೋದು? ಡೆವಲಪ್ಮೆಂಟ್ ಇದು ಡೆವಲಪ್ಮೆಂಟ್ ಆಗಿದೆ, ಇಲ್ಲ ಇಷ್ಟ ಮಾಡಬೇಕಿತ್ತು, ಇಷ್ಟು ಮಾಡಿಲ್ಲ, ಇದನ್ನ ಏನಂದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಿತ್ತು, ಅಥವಾ ಏನಾದ್ರೆ ಮಾಡೇ ಇಲ್ಲ, ಈ ಥರ ಓವರಾಲ್ ಆಗಿ ನೋಡಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ? ಒಂದು ಕೊಟ್ಟರೆ ಹೆಚ್ಚು, ಒಂದೇ. ನೀವು ನೋಡಿರೋ ಪ್ರಕಾರ ಡೆವಲಪ್ಮೆಂಟ್ ಆಗ್ತಿದೆ ಅನ್ಸುತ್ತೆ ಇಲ್ಲಿ? ಸರ್, ನಾನು ನೋಡಿರೋ ಪ್ರಕಾರ, ನಾನು ಅದೇ ಬಟ್ ಎಜುಕೇಟೆಡ್ ಆಗಿ ಒಬ್ಬ ಹೇಳ್ಬೇಕಂದ್ರೆ ಯಾವ್ದು ಕಾಣಿಸ್ತೀವಿ. ಏನು ಡೆವಲಪ್ಮೆಂಟ್ ಆಗ್ಬೇಕು ನಿಮ್ಮ ಪ್ರಕಾರ? ಸರ್, ಇಲ್ಲಿರೋದು ಇನ್ನೊಂದು ಮೇನು, ಇಲ್ಲಿ ನಮ್ಮ ಇದು ಕಾಮಾಕ್ಷಿಪಳ್ಳಿಗೆ ಮೇನ್ ಏನು ಬೇಕಾಗಿರೋದು, ಒಂದು ರೋಡ್, ಕರೆಕ್ಟಾಗಿರೋ ರೋಡ್ ಬೇಕು. ಆ ರೋಡ್ಗಳೆಲ್ಲ ನೋಡಿ, ಇವಾಗ ನೀವು ಅಲ್ಲಿ ಕಾಮಾಕ್ಷಿಪಳ್ಳಿದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಚಿಕ್ಕ ಚಿಕ್ಕ ರೋಡ್ಗಳಿರೋದು ಆ್ಯಕ್ಚುಲಿ. ಆ ರೋಡ್ನ ಎಲ್ಲ ಕಡೆ ಅಗ್ದಿ ಮತ್ತು ಓಡಾಡೋಕ್ಕಾಗದೆ ಫುಲ್ಲು ಧೂಳು ಮಣ್ಣು ಅದೇ ಆಗಿ ಓಡಾಡೋಕ್ಕೆ ತೊಂದರೆ. ಇವಾಗ ಏನೋ ಒಂದು ಗಾಡಿ ಪಾಸ್ ಆಯಿತು ಅಂದರೆ ಆ ಧೂಳೆಲ್ಲ ಬಂದು ಮನೆ ಕೂತ್ಕೊಳ್ಳೋದು, ಅದನ್ನೇ ನಾವು ದಿನನಿತ್ಯ ಕುಡಿಯೋದು, ಅದೆಲ್ಲ ನೋಡೋಕ್ಕಾಗಲ್ಲ. ದಿವಸ ಅನುಭವಿಸ್ತಾರೆ. ಅಂದ್ರೆ ರೋಡಿನ ಪ್ರಾಬ್ಲಮ್ ತುಂಬಾ ಇದೆ. ಅದು ಚೆನ್ನಾಗಿರೋ ರೋಡ್ನು ಅಗ್ದಿ ಇಕ್ತಿದ್ದಾರೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಅದು ನೀವೇ ನೋಡ್ಬೇಕು. ಇದು ಬಿಟ್ಟರೆ ಮತ್ತೆ ಬೇರೆ ಏನು ಪ್ರಾಬ್ಲಮ್ ಇದೆ ಸರ್? ಕಾಮನ್ ಆಗಿ ಹೇಳ್ಬೇಕಂದ್ರೆ ಈ ಟೈಮಲ್ಲಿ ನೀರಿನ ಪ್ರಾಬ್ಲಮ್ ಜಾಸ್ತಿ. ಅಲ್ಲಿ ಅದೇ ಇವಾಗ ರೋಡೆಲ್ಲ ಅಗ್ದಿದ ಮೇಲೆ ಕೆಲವು ಕಡೆ
ಅದು ಪೈಪ್ಗಳು ಹೊಡೆದೋಗೋದು, ಅದರಿಂದ ನಮಗೆ ನೀರು ಬರ್ತಾ ಇಲ್ದಿರೋ ಥರ ತೊಂದರೆ ಆಗೋದು. ಅದನ್ನು ರೆಡಿ ಮಾಡೋಕ್ಕೆ 1 ವಾರ, ಒಂದು ಹೆಚ್ಚು ಕಡಿಮೆ 15 ದಿವಸ ಆ ಥರ ಇವರು ನೀರು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರಿಂದ ಈ ಟೋಟಲ್ ಓವರಾಲ್ ಆಗಿ ಪ್ರಿಯಾ ಕೃಷ್ಣಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್ ಮಾರ್ಕ್ಸ್ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಏನೇ ಆದರೂ ಒಬ್ರು ಯಾರೇ ರಾಜಕಾರಣಿ ಇದ್ರು ನಮಗೆ ಆ ಪಕ್ಷ ಈ ಪಕ್ಷ ಬೇಡ ಸರ್. ಯಾರೇ ರಾಜಕಾರಣಿ ಇದ್ರು ನಮ್ಮ ಜನಗಳಿಗೆ ಒಳ್ಳೇದು ಮಾಡಲಿ ಅಷ್ಟೇ ನಾನು ಕೇಳ್ತೀನಿ. ನಾವು ಇಡೀ ದಿನ ಇವತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡುವಂತಹ ಕೆಲಸವನ್ನ ಮಾಡಿದ್ವಿ. ಇಲ್ಲಿರುವಂತಹ ಜನರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಇಲ್ಲಿ ಬಹಳಷ್ಟು ಜನ ಹೇಳಿರುವಂತದ್ದು ಅಂದ್ರೆ ಪ್ರಿಯಾ ಕೃಷ್ಣ ಅವರು ತುಂಬಾ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ, ಜನರಿಗೂ ಸಹಿತ ಸಿಗುವಂತಹ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಯಲ್ಲೂ ಸಹಿತ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಅದರ ಜೊತೆಗೆ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಇಲ್ಲಿ ಬಹಳಷ್ಟು ಗಮನಿಸಬೇಕಾಗಿರುವಂತದ್ದು ಪ್ರಿಯಾ ಕೃಷ್ಣ ಅವ್ರನ್ನ ಎಷ್ಟು ನೆನಪಿಸ್ಕೊಳ್ತಾರಲ್ಲ ಅಷ್ಟೇ ಏನಂತಂದ್ರೆ ಸೋಮಣ್ಣನವ್ರನ್ನು ಸಹಿತ ನೆನೆಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇದು ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಬರ್ತೀವಿ, ಮತ್ತೊಂದು ಶಾಸಕರ ಬಗ್ಗೆ ಅಂದ್ರೆ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತೀವಿ. 20 ತಿಂಗಳಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನುವಂತಹ ವಿವರವನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.